ನನಗನ್ಸಿರೋ ಪ್ರಕಾರ ಇದೇ ಫಸ್ಟು ನನ್ನ ಗಾಡಿ ಲಿಫ್ಟಲ್ಲಿ ಹೋಯ್ತಾ ಇರೋದು. ನಾನು ಲಿಫ್ಟ್ ನೋಡೆ ರೀಸೆಂಟಾಗಿ ನೋಡಿದೆ, ನನ್ನ ಗಾಡಿನೂ ಲಿಫ್ಟಲ್ಲಿ ಬತ್ತೈತಲ್ಲ ಅಂತ. ಈ ಡಿಸೈನ್ ನನಗೆ ತುಂಬ ಇಷ್ಟ ಆಯಿತು. ಸೊ ನಮ್ಮ ಟಾಪ್ ಬಾಕ್ಸ್ಗೂ ಇದೇ ರೀತಿ ಹಾಕ್ಸರೆ ಚೆನ್ನಾಗಿರುತ್ತೆ. ಗಂಧದ ಗುಡಿ ಅಂತ ಇದೆ. ನಮಸ್ಕಾರ KF ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನನ್ನ ಮೊಕ್ತ ಹಳೆ ತುಂಬಿ ತುಳುಕ್ತಾ ಇದೆ. ಯಾಕೆ ಅಂತಂದ್ರೆ ಈ ಬೆರಳು ಏಟಾದಾಗಿಂದ ದೇವಿರಮ್ಮ ಬೆಟ್ಟದಲ್ಲಿ ಏಟಾಯ್ತಲ್ಲ ಕೈ, ಆವಾಗಿಂದ ಬೈಕ್ ಇಲ್ದೆ ಬೈಕ್ ಓಡ್ಸಕ್ಕಾಗದೆ ಒಂದು ಫೀಲ್ ಆಯ್ತು ಅಂತಂದ್ರೆ ಅದನ್ನ ಹೇಳಕ್ ಆಗಲ್ಲ. ನಾನ್ ಕೂಡ ಮೊದ್ಲೇನೋ ಅನ್ಕೊಂಡಿದ್ದೆ, ಬಿಡು ಬೈಕ್ ಇಲ್ದೆ ಹೋದ್ರೆ ಏನು ಮಾಡ್ಬೋದು, ಜರ್ನಿ ಮಾಡ್ಬೋದು ಅಂತ. ಆದ್ರೆ ಬೈಕ್ ಇಲ್ದೆ ಹೋದಾಗ ಅದ್ ನಮ್ಮ ಹತ್ರ ಇಲ್ಲದೆ ಹೋದಾಗ ಅದ್ರ ಕಷ್ಟ ಏನು ಅಂತ ಗೊತ್ತಾಯ್ತು. ಸೊ ಇದು ಎಲ್ರಿಗೂ ಆಲ್ಮೋಸ್ಟ್ ಫೀಲ್ ಆಗಿರುತ್ತೆ. ನಾನು ಹಾಸನಿಂದ ಗಾಡಿ ತಗೊಂಡ್ಬಂದು ರೆಡಿಗೆ ಅಂತ ಬಿಟ್ಟು ನಿಂತನಲ್ಲ. ಸೊ ಇವತ್ತು ನಮ್ ಗಾಡಿ ಫುಲ್ ಅಂಡ್ ಫುಲ್ ಸಿಗ್ತಾ ಐತೆ. ಈ ಸಲ ಡಿಸೈಡ್ ಮಾಡಿದೀನಿ ಅದ್ದೂರಿಯಾಗಿ ಗಾಡಿ ರೆಡಿ ಆಗ್ಬೇಕು. ಅಂದ್ರೆ ಹೆಂಗಿರ್ಬೇಕು ಅಂತಂದ್ರೆ ಎಕ್ಸ್ಪಲ್ಸ್ ಅಂದ್ರೆ ಕರ್ನಾಟಕದಲ್ಲಿ ಯುನಿಕ್ ಆಗಿರ್ಬೇಕು ನನ್ನ ಗಾಡಿ ಅನ್ನೋದು ನನ್ನ ತಲೆಯಲ್ಲಿ ಬಂದ್ಬಿಟ್ಟಿದೆ. ಒಂದಷ್ಟು ದುಡ್ಡನ್ನ ಹಾಕಿ ಅದನ್ನ ಬೇರೆ ತರ ಮಾಡಿಸ್ಕೊಬೇಕು ಅಂತ ನಾನೀಗ ಡಿಸೈಡ್ ಮಾಡಿದ್ದೀನಿ. ಜೊತೆಗೆ ನನ್ನ ಕೈದು ಅಪ್ಡೇಟ್ ತೋರಿಸ್ತೀನಿ. ಸೊ ಈಗ ನೋಡಿ ಇಷ್ಟೆಲ್ಲ ವಾಸಿ ಆಗಿದೆ ಇವಾಗ, ಆಯ್ತಾ? ಅಂದ್ರೆ ಇನ್ನೊಂದು ಸ್ವಲ್ಪ ಮಾಯಬೇಕು, ಬಟ್ ಗಾಡಿ ಓಡಿಸೋಕೆ ಏನು ತೊಂದರೆ ಇಲ್ಲ, ಆರಾಮಾಗಿ ಓಡಿಸ್ಬೋದು. ಜೊತೆಗೆ ನಿಮಗೆ ಬೆಂಗಳೂರಿನ ಕ್ಲೈಮೇಟ್ ತೋರಿಸ್ಬೇಕು. ಹೆಂಗಾಗಿದೆ ಅಂತಂದರೆ ಬೆಂಗಳೂರು ಕ್ಲೈಮೇಟು ಒಳ್ಳೆ ಹುಡುಗಿ ಹೃದಯ ಇದ್ದಂಗೆ, ಅಂದರೆ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ ಆ ಥರ ಆಗ್ಬಿಟ್ಟಿದೆ. ಫುಲ್ಲು ಒಂಥರ ಮಂಜು ವಾತಾವರಣ ಸಖತ್ತಾಗಿದೆ ಮಾತ್ರ. ಸೊ ಈಗ ಈ ಒಂದು ಚಿಲ್ ವಾತಾವರಣದಲ್ಲಿ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಬನ್ನಿ ನಾವು ಮೋಟೋ ಬ್ಲಾಗ್ ವ್ಯೂವಲ್ಲಿ ಸಿಗೋಣ. ಬಂದ್ವಿ ಕೆಳಗಡೆಗೆ. ಹಾಯ್ ಬ್ರೋ, ಮಳೆ ಬೇರೆ ಬತ್ತೈತೆ. ನಿಮ್ಮ ಹೆಸರು? ರಾಕೇಶ್ ಅಂತ. ಸೊ ಲಡಾಖ್ ಟ್ರಿಪ್ ಮುಗಿಸ್ಕೊಂಡು ಬಂದಿದ್ದೀರಾ, ಹಿಡ್ಕೋಬೋದಲ್ವ ಇದು? ಓಕೆ, ಇಲ್ಲಿಂದ ರೂಟ್ ಗೊತ್ತಾ ನಿಮಗೆ? ಓಕೆ ಡನ್. ಸಾರಿ ಬ್ರೋ, ಇಲ್ಲಿವರೆಗೂ ಬಂದಿದ್ದೀರಾ ಪಾಪ. ಆದರೂ ಈ ಹಿಂದೆ ಕೂತ್ಕೊಂಡು ಮೋಟೋ ಬ್ಲಾಗ್ ಮಾಡೋದು ಒಂಥರ ಮಜವಾಗಿದೆ. ಬೆಂಗಳೂರು ಟ್ರಾಫಿಕಲ್ಲಿ ಗಾಡಿ ಓಡಿಸೋಕ್ಕೆ ಹಿಂದ್ಗಡೆ ಒಂದು ಒಳ್ಳೆ ಫ್ರೆಂಡ್ ಇದ್ದರೆ, ಗಾಡಿ ಓಡಿಸೋ ಫ್ರೆಂಡ್ ಇದ್ದರೆ ಆರಾಮಾಗಿ ಹಿಂದೆ ಕೂತ್ಕೊಂಡ್ಬಿಡ್ಬೋದು. ಲೈನಪ್ಪಲ್ಲಿ ಮೇ ಬಿ ನಮ್ಮದೇ ಐತೆ ಅನ್ಸ್ಕೊಂತೀನಿ ಗಾಡಿ. ನಮ್ಮದೇ ಐತೆ. XMZ ಆಯ್ತಲ್ಲ, ಅದೇ ಕೇಬಲ್ಲು. ಓಕೆ, ಸೊ ನಮ್ಮ ಗಾಡಿ ನಿಂತಿದೆ. ಹೊಸ ಟೈರು. ಹಾಂ ಅಷ್ಟೇ, ಒಂದೇ ಬಾಕ್ಸ್ ಅಷ್ಟೇ, ಇನ್ನೇನು ಯೂಸ್ ಮಾಡಲ್ಲ. ಎಲ್ಲ ಅದರಲ್ಲೇ ಆಗಲ್ಲ. ಹಾಕ್ಬೋದು, ಅದು ಸುಮ್ಮನೆ ಗಾಡಿ ಎಳ್ದಂಗೆ ಆಗುತ್ತಲ್ಲ. ಇದಾದರೆ ಪಕ್ಕ ಕೂರುತ್ತೆ, ಹೊಡಿಬೋದು ಗಾಡಿ. ಗಾಡಿ ಎತ್ಕೊಂಡು ಹೋಗಿ ಸಾಕಾಯ್ತು. ಸೊ ಈಗ ಗಾಡಿ ಎಲ್ಲ ರೆಡಿ ಆಯ್ತಾ ಇದೆ. ಎಲ್ಲಿಗೆ ಹೋಗ್ತೀವಿ ಈಗ? ಮೋನೋ ಚೇಂಜ್ ಮಾಡ್ಸೋಕ್ಕೆ. ಕರೆಕ್ಟ್. ಸಸ್ಪೆನ್ಷನ್ ಒಂದು ಸಾಯಿ ಮೋಟರ್ಸ್ಗೆ ಹೋಗ್ತೀವಿ. ಯಾಕೆಂದರೆ ಈ ಸಸ್ಪೆನ್ಷನ್ ಇದೆಯಲ್ಲ, ಇದು ಹೋಗಿದೆ, ವಾರಂಟಿಯಲ್ಲಿ ಕ್ಲೈಮ್ ಆಗುತ್ತಂತೆ. ಸೊ ಈಗ ಗಾಡಿನ ಅದೇ ಸಾಯಿ ಶೋರೂಮ್ಗೆ ತಗೊಂಡು ಹೋಗ್ತಾ ಇದೀವಿ. ನೋಡ್ರಿ ಹೋಣ. ಏನಂದ ಗೊತ್ತಾ, ಕರ್ಸಿ ಅಂದ್ರು. ಈಗ ಚೆಕ್ ಮಾಡ್ತಾರಂತೆ ಈಗಲೇ ಇಮಿಡಿಯೇಟ್. ಓಕೆ, ಇಲ್ಲ ಅಂದ್ರೆ ಅವರು ಇದು ಬರ್ಕೊಂತಾರೆ ನಿಮ್ ಗಾಡಿ ಫೋಟೋ ತಗೊಂಡು. ಓಕೆ, ನಾಳೆ ಬರುತ್ತೆ. ನಾಳೆ ಇಲ್ಲ ಸೋಮವಾರ. ಸರಿ, ಏನೋ ಒಂದು ಹೋಟೆಲ್ ಕ್ಲೈಮ್ ಆದ್ರೆ ಸರಿ. ಅವರು ತರ್ಸಿ ಅಂತ ಹೇಳ್ತಾವ್ರೆ, ಮಾಡ್ಕೊಡ್ತಾರೆ. ನೋಡಿದೆ, ಬನ್ನಿ ಹಂಗಾರೆ ಹೋಗೋಣ. ಅರ್ಜೆಂಟ್ ಐತೆ ಅಂತಾನೆ ಹೇಳಿದೆ. ಅದೇ ನೀವು ಹೇಳ್ದಂಗೆ ಅಟ್ಲೀಸ್ಟ್ ಒಂದು 100 ಕಿಲೋಮೀಟರ್ ಆದರೂ ಸೆಟ್ ಆಗಬೇಕಲ್ಲ. ಹ್ಯಾಂಡ್ಲ್ ಪೊಸಿಷನ್ ಅಂದರೆ ನನಗೆ ಅಡ್ಜಸ್ಟ್ ಆಗಬೇಕು. ಯಾಕಂದ್ರೆ ನಾನು ಹಿಂಗೆ ಅದೇ ಹೈಟ್ ಇದೆ, ಬಟ್ ನಾನು ಈಗ ಹಿಂಗೆ ಓಡಿಸಿ ಅದೊಂದು ಸ್ವಲ್ಪ ಅಡ್ಜಸ್ಟ್ ಆಗಲೇಬೇಕು. ಹಾಂ, ಯಾವ ಥರ
ಬೆನ್ನು ಟೈಟ್ ಇರುತ್ತೆ ನಿಮಗೆ. ಬೆನ್ನು ಹಾಂ ಕರೆಕ್ಟು. ಆಕ್ಟಿವಲ್ಲಿ ಇರ್ತೀರಲ್ಲ. ಓಕೆ. ಸೊ ಈಗ ಬೆಂಗಳೂರಿನ ಯಾವ ಸರ್ಕಲ್ ಇದು, ಯಾವುದು ಬ್ರೋ ಇದು? ನಾಗರಬಾವಿ ಸರ್ಕಲ್ ಹತ್ರ ಇದ್ದೀವಿ. ಸೊ ಇಲ್ಲಿಂದ ಸೀದಾ ಸಾಯಿ ಮೋಟರ್ಸು. ಹೆಂಗೋ ಕ್ಲೈಮ್ ಮಾಡಿಕೊಟ್ರೆ ಪರವಾಗಿಲ್ಲ ಅಲ್ವಾ, ಬಟ್ ಬೇಗ ಮಾಡಿದ್ರೆ ಚೆಂದ. ಸ್ಟಿಕ್ಕರ್ ಶಾಪು ಅದು ಫೇವ್ರೇಟು. ಯಪ್ಪ ಹೊಸ ಕೆಲಸ ಐತೆ ಇವತ್ತು. ಒಟ್ಟು ಗಾಡಿ ಕಂಪ್ಲೀಟ್ ರೆಡಿಯಾಗಷ್ಟೊಳಗಡೆ ತಲೆ ತಿಂದೋಯ್ತದ ಮಾತ್ರ ಅಲ್ವಾ. ತಮಾಷೆನೇ ಅಲ್ಲ ಕೆಲಸ ಗಾಡಿದು. ಸೆಟ್ ಆಗಬೇಕಲ್ಲ. ಮದುವೆ ಕಟ್ ನೋಡು, ಏನೋ ಮನೆ ಕಟ್ ನೋಡು, ಮದುವೆ ಮಾಡಿ ನೋಡು, ಗಾಡಿನೂ ರೆಡಿ ಮಾಡಿಸಿ ನೋಡು, ಇದನ್ನು ಸೇರಿಸ್ಕೊಬೋದು. ಇನ್ನು ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫುಲ್ ಬೆಳಗ್ಗೆಯಿಂದನೂ ಮೋಡ ಕವಿದ ವಾತಾವರಣ, ಏನೋ ಒಂಥರ ಮಂಜಾಗಿ ತಂಪು ಫೀಲು. ಅದರ ಲೆವೆಲ್ಲೇ ಬೇರೆ. ಆದರೂ ಒಂದು ಗಾಡಿ ರೆಡಿ ಮಾಡಿಸೋದು ಇದೆಯಲ್ಲ, ಅದು ತಮಾಷೆ ವಿಚಾರನೇ ಅಲ್ಲ ಮಾತ್ರ. ಅದು ನಮಗೆ ಬೇಕಾದಂಗೆ ರೈಡ್ಗೆ ಸೂಟಾಗಿರ್ತಕ್ಕಂಥ ಗಾಡಿನ ನಾವು ರೆಡಿ ಮಾಡ್ಕೊಬೇಕು ಅಂತಂದರೆ ಒಂದಲ್ಲ ಎರಡಲ್ಲ ಓಡಾಡಬೇಕಾಗಿರೋದು. ರೈಟಾ? ರೋಡ್ಗಾ ಇಲ್ಲ ಹಂಗ ಮೇಯ್ನ್ ರೋಡ್ಗೆ? ಓಕೆ. ಹಾಂ ಇಲ್ಲಿ ಓಕೆ. ಸೊ ವಿನಿ ಏನು ಹೇಳ್ತಾ ಇದ್ದಾನೆ ಅಂದರೆ ಮುಂದೆ ಪೊಲೀಸವ್ರು ಇರ್ತಾರೆ, ಸೊ ಈ ರೋಡಲ್ಲಿ ಜಾಸ್ತಿ ಸ್ಪೀಡ್ ಹೋಗೋದು ಬೇಡ, 50ರಲ್ಲೇ ಹೋಗು ಅಂತ. ವಿನಿ ಹೇಳಿದ್ದು ಯಾವುದೋ ಅಂದರೆ ನೋಡಿ ಇದೇನೆ ಇಂಟರ್ಸೆಪ್ಟರ್ಸ್. ಇಲ್ಲಿ ಸ್ಪೀಡಾಗಿ ಬರೋರನ್ನ ತಡೆ ಹಿಡಿದು ಅವ್ರಿಗೆ ಫೈನ್ ಹಾಕೋಂಥ ಕೆಲಸಗಳು ಕೂಡ ನಡೆಯುತ್ತೆ. ಕರೆಸಿ ಕೇಳಿ ನೋಡೋಣ ಏನು ಹೇಳ್ತಾರೆ. ಬ್ರೋ ನಮಸ್ಕಾರ. ಆರಾಮ? ಆರಾಮ. ಅದೇ ಅದು ಮೋನೋ ಸಸ್ಪೆನ್ಷನ್ ಒಂದು ಆಗುತ್ತಾ ಈಗ? ಅದೇ ಚೆಕ್ ಮಾಡ್ತೀವಿ. ಓಕೆ. ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್. ಓಕೆ. ಏನಾದರೂ ಓಕೆ ಆಯ್ತು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಇತ್ತು ಅಂದರೆ ಒಂದು 2 ಡೇಸ್ ಐಟಮ್ ತರಿಸ್ಬಿಟ್ಟು ಹಾಕ್ಸ್ಕೊಡ್ತೀವಿ. 2 ಡೇಸಾ? ಅಂದರೆ ಈಗ ಹಾಕ್ಬೇಕಾ ಅದನ್ನು? ಚೆಕ್ ಮಾಡ್ತೀವಿ. ಓಕೆ. ಅದೇನು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಏನು ಅಂತ. ಓಕೆ ಓಕೆ. ಫುಲ್ ಫ್ರೀ ಇದೆಯಾ? ಫುಲ್ಲು ಜಂಪ್ ಆಗುತ್ತೆ. ಬನ್ನಿ. 1 hour later. ನೋಡಿ ಇದೇನೆ ಮೋನೋ ಸಸ್ಪೆನ್ಷನ್ನು ಹೋಗಿದ್ದು. ಸೊ ಇದು ಹಳೇದನ್ನು ನಾವೀಗ ವ್ಯಾರಂಟಿಲಿ ಕ್ಲೈಮ್ ಮಾಡಿದ್ದೀವಿ. ಆಲ್ರೆಡಿ ಹೊಸದನ್ನು ಫಿಟ್ ಮಾಡಾಯಿತು. ಓಕೆನಾ? ಸೊ ಈಗ ನಾವು ಸಾಯಿಗೆ ಬಂದದ ಕೆಲಸ ಇದೇನೆ. ಸೊ ಇದನ್ನು ಚೇಂಜ್ ಮಾಡಿಸ್ಬೇಕಿತ್ತು, ನಾವೀಗ ಮಾಡಿಸಾಯ್ತು. ಈಗ ಲಿಫ್ಟಲ್ಲಿ ನಮ್ಮ ಗಾಡಿನ ಕೆಳಗಡೆ ತಗೊಂಡು ಹೋಗ್ತಾರೆ. ಅಲ್ಲ ಮೇ ಬಿ ನನಗನ್ಸಿರೋ ಪ್ರಕಾರ ಇದೇ ಫಸ್ಟು ನನ್ನ ಗಾಡಿ ಲಿಫ್ಟಲ್ಲಿ ಹೋಯ್ತಾ ಇರೋದು. ನಾನು ಲಿಫ್ಟ್ ನೋಡೆ ರೀಸೆಂಟಾಗಿ ನೋಡಿದೆ, ನನ್ನ ಗಾಡಿನೂ ಲಿಫ್ಟಲ್ಲಿ ಬತ್ತೈತಲ್ಲ ಅಂತ. ಟೋಟಲ್ ಎಷ್ಟು ಫ್ಲೋರ್ ಇದೆ? 4 ಫ್ಲೋರ್. 4 ಫ್ಲೋರ್ ಅಲ್ಲ? ಬೇಕು ಅದೊಂದು ಆರಿಸ್ಬಿಟ್ರೆ ವೈರಲ್ ಆಗ್ಬಿಡುತ್ತೆ. ಅಲ್ಲಿಂದ ಡೈರೆಕ್ಟಾಗಿ ಸೊ ಈಗ ಗಾಡಿನ ಒಂದ್ಸಲ ಮಾಮೂಲಿ ಕಂಪ್ಯೂಟರ್ ಚೆಕಿಂಗ್ ಮಾಡ್ತಾ ಇದ್ದಾರೆ. ಏನಾದ್ರು ಡಿಫಾಲ್ಟ್ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತಂದರೆ ಇದ್ರಲ್ಲಿ ಡಿಟೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೋಡಿ ಆ ಕಂಪ್ಯೂಟ್ರಿಂದ ಕ್ಲೀನಾಗಿ ಇಲ್ಲಿಗೆ ನೋಡಿದ್ರಾ, ಹಾಂ ಅಲ್ಲಿ ಕನೆಕ್ಟ್ ಮಾಡಿರ್ತಾರೆ. ಸೊ ಅದು ಏನೇ ಪ್ರಾಬ್ಲಮ್ ಇದ್ರೂ ಡಿಟೆಕ್ಟ್ ಮಾಡ್ಬೋದು. ಸಾಯಿ ಸರ್ವಿಸ್ ಸೆಂಟ್ರಿಗೆ ಬಂದು ಸೊ ನಾನು ಆಗಲೇ ತೋರಿಸ್ನಲ್ಲ ಮೋನೋ ಸಸ್ಪೆನ್ಷನ್ ಇದಾಗಿದೆ. ಥ್ಯಾಂಕ್ ಯು ಬ್ರೋ, ಇನ್ ಟೈಮಿಗೆ ಮಾಡಿಕೊಟ್ಟಿದ್ದಕ್ಕೆ ದರ್ಶನ್ ಬ್ರೋಗೆ ಥ್ಯಾಂಕ್ ಯು ಸೊ ಮಚ್. ಸತೀಶ್ ಬ್ರೋ. ಹಾಂ ಸಿಗೋದಾ? ಬರ್ತೀನಿ ಬ್ರೋ. ಹಾಂ ಬಾಯ್. ಹೆಲ್ಪ್ ಮಾಡಿದ್ದೀನಿ ನನಗೊಂದು. ಅಯ್ಯೋ ನೀವೇನು ಬ್ರೋ ನೀವು ಕೊಡಿ, ನಾನೇ ತಗೊಡ್ತೀನಿ ಕೊಡಿ. ಹೆಲ್ಮೆಟ್ ತೆಗಿಲ್ಲ? ಹೆಲ್ಮೆಟ್ ತೆಗ್ಬಿಡಿ ಇರಿ. ಇಲ್ಲ ಬರೋದಾ? ಹಾಂ ಥ್ಯಾಂಕ್ ಯು. ಸಿಗೋದಾ? ಇನ್ನೊಂದು ಸಲ ಬರ್ತೀನಿ ಬ್ರೋ. ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು. ಹ್ಞೂ ಬರ್ತೀನಿ ಬ್ರೋ. ಹ್ಞೂ ಸ್ಟಿಕ್ಕರು. ಹಾಂ ಸ್ಟಿಕ್ಕರ್ ಒಂದು ಮಾಡಬೇಕಷ್ಟೆ. ಹತ್ತಿ ಪಾಪ ಚೆನ್ನಾಗಿ ಇದು ಮಾಡಿದ್ರಲ್ಲ, ಸರ್ವಿಸ್ ಎಲ್ಲ ಕ್ಲೀನಾಗಿ ಮಾಡಿಕೊಟ್ರು. ಈಗ ಎಲ್ಲಿ ಸ್ಟ್ರೈಟಾ? ಹಿಂಗೇನಾ? ಹಿಂಗೋಗಿ ರೈಟು? ಇಲ್ಲ ಕರೆಕ್ಟಾ? ರೈಟಾ? ಇವಾಗ ಏನಪ್ಪ ಕೆಲಸ ಅಂತಂದರೆ, ಈಗ ಗಾಡಿದು ಒಂದಷ್ಟು ಸರ್ವಿಸ್ ಸೆಂಟ್ರಲ್ಲಿ ಏನು ಕೆಲಸ ಆಗಬೇಕೋ ಅದೆಲ್ಲ ಮುಗೀತು. ಈಗೇನು ಅಂತಂದರೆ ಸೀದಾ ಹೋಗ್ತೀವಿ ಸ್ಟಿಕ್ಕರ್ ಶಾಪ್ಗೆ. ಸ್ಟಿಕ್ಕರ್ ಶಾಪ್ ನಾನು ಹೋದ್ಸಲನೂ ಎಲ್ಲ ಸ್ಟಿಕ್ಕರ್ಸ್ ಎಲ್ಲ ಹಾಕ್ಸಿದ್ನಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಈಗ ಕ್ಲೀನಾಗಿ ಸ್ಟಿಕ್ಕರ್ ಹಾಕ್ಸ್ಕೊಂಡು ಬರೋದಷ್ಟೇ ಪ್ಲ್ಯಾನು. ಮಾಮೂಲಿ ನಿಮಗೆ ಗೊತ್ತಿರುತ್ತೆ ಅಂದ್ಕೊತೀನಿ. ಸೊ ಇಲ್ಲಿ ಆಂಜನೇಯ, ಗುಡ್ಡದ ಆಂಜನೇಯ ದೇವಸ್ಥಾನ ಇದೆಯಲ್ಲ, ಅದ್ರ ಪಕ್ಕನೇ ಅದು ಸ್ಟಿಕ್ಕರ್ ಶಾಪ್ ಇರೋದು. ನಾನು ಹೋದ್ಸಲನೂ ಅಲ್ಲೇ ಹಾಕ್ಸಿದ್ದೆ. ಸೊ ಹಂಗಾಗಿ ಈ ಸಲನೂ ಅಲ್ಲಿಗೆ ಹಾಕ್ಸೋಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ. ಯಾವ ಏರಿಯಾ ಇದು? ಇದು ಹನುಮಂತ ನಗರ. ಎಸ್, ಹನುಮಂತ ನಗರದಲ್ಲಿ ಇದ್ದೀವಿ ಇವಾಗ. ನನಗೆ ಏರಿಯಾಗಳು ಅಷ್ಟು ಗೊತ್ತಾಗಲ್ಲ, ಸೊ ಹಂಗಾಗಿ ಬೇಜಾರು ಮಾಡ್ಕೊಂಬಿಡಿ.
ನಾನು ಅದಕ್ಕೆ ಪಕ್ಕದಲ್ಲಿ ಯಾರು ಇರ್ತಾರೋ ಅವ್ರನ್ನ ಶಿಸ್ತಾಗಿ ಕೇಳ್ಬಿಡ್ತೀನಿ ಎಲ್ಲಿ ಯಾವುದು ಇದು ಯಾವ ಜಾಗ ಅಂತ. ಓಕೆ, ಸ್ಟಿಕ್ಕರ್ ಶಾಪ್. ನಮಸ್ತೆ, ಆರಾಮ? ಪುಣ್ಯಕ್ಕೆ ಹೆಂಗೋ ಎದ್ರಕೊಂಬಂದೆ, ರಶ್ ಇರುತ್ತೇನೋ ಅಂತ. ಹೌದಾ, ತರಲ ಗಾಡಿ ಸ್ಟಿಕ್ಕರಿಂಗು? ಅದೇ ನಿಮ್ಮ ಐಡಿಯಾದಲ್ಲೇ ಎಪಿಕ್ ಬಂದಿದ್ದಾರೆ, ಬನ್ನಿ. ಹಾಂ, ಪುಣ್ಯಕ್ಕೆ ಯಾರೂ ಇಲ್ಲ, ಬನ್ನಿ, ಫ್ರೀ ಐತೆ. ನಾ ಅದಕ್ಕೆ ನಂಬರ್ ಇರಲಿಲ್ಲ ನಿಮ್ಮದು, ಅದಕ್ಕೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕ್ತೆ. ಸೊ ಇವಾಗ ಸ್ಟಿಕ್ಕರ್ ಹಾಕ್ಸೋಕ್ಕೆ ಎಲ್ಲ ತೆಗೆಸ್ತಾ ಇದ್ದೀನಿ. ಬಟ್ ಆದರೆ ಇಲ್ಲಿ ವಿಶೇಷವಾಗಿ ನನಗೆ ತುಂಬ ಇಷ್ಟ ಆಗಿದ್ದ ವಿಷಯ ಏನು ಅಂದರೆ ಇದು ನೋಡಿ, ಸೋಲಾ ಫಲೆಮಾರಿ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ಹಾಕ್ಸಿದ್ದಾರೆ. ಈ ಡಿಸೈನ್ ನನಗೆ ತುಂಬ ಇಷ್ಟ ಆಯಿತು. ಸೊ ನಮ್ಮ ಟಾಪ್ ಬಾಕ್ಸ್ಗೂ ಇದೇ ರೀತಿ ಹಾಕ್ಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ನೋಡಿ ಇಲ್ಲಿ ಮೇಲ್ಗಡೆ ನೋಡಿ ಗಂಧದ ಗುಡಿ ಅಂತಿದೆ. ಸೊ ಗಂಧದ ಗುಡಿ ಟೈಟಲ್ಲು ಮತ್ತೇನೋ ಬಾಕ್ಸ್ ನೋಡೋಕೆ ಒಂಥರ ಅಫಿಷಿಯಲಾಗಿ ಕಾಣಿಸುತ್ತೆ ಅಲ್ವಾ. ಸೊ ಹಂಗಾಗಿ ಇದೇ ಥರ ಹಾಕ್ಸೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನೋಡೋಣ, ಡಿಸ್ಕಸ್ ಮಾಡಿಬಿಟ್ಟು ಹೇಳ್ತೀನಿ. ಸೊ ಅಲ್ಲಿವರೆಗೂ ನಮ್ಮ ಗಾಡಿ ಸ್ಟಿಕ್ಕರಿಂಗ್ ಏನಿತ್ತು ಅದೆಲ್ಲ ಒಂದು ಸ್ವಲ್ಪ ಚೇಂಜ್ ಮಾಡಿ ಈ ಸಲ ಎಪಿಕ್ ರೈಡರಿಗೆ ಯಾವ ಥರ ಹಾಕ್ಸಿ ಅಂತ ಹೇಳ್ತಾರೋ ಅದೇ ಥರ. ಏನು ಬ್ರೋ, ಇನ್ನೇನು ಹೆಂಗೆ ಹಾಕ್ಸೋಣ? ಏನೋ ಒಟ್ಟು ನನಗಂತ ಗೊತ್ತಿಲ್ಲ, ನೀವು ಹೆಂಗೆ ಹಾಕ್ಸ್ತೀರೋ ಹಂಗೆ ಈ ಸಲ. ಓಕೆ, ಹ್ಞೂ, ಬಾರ್ಡ್ರ್ ಹಾಕ್ಸಿ ಒಳಗಡೆ. ಹಾಂ, ಓಕೆ. ಹ್ಞೂ, ಇನ್ಸ್ಟಾಗ್ರಾಮ್ ಹ್ಯಾಂಡ್. ಓಕೆ, ವಿನಿ ಬ್ರೋ ನೋಡಿ ಇದು ಓಕೆನಾ? ಕಿತ್ತಡಿ ಕಿರಣ್ ಅಂದರೆ ಅದು ಇನ್ಸ್ಟಾದು ಸಿಂಬಲ್ ಬರುತ್ತಲ್ಲ. ಓಕೆ, ಯಾವುದು? ಇಲ್ಲ ನಾನು ನಂಬರ್ ಇರಲಿ. ಓಕೆ, ಇವಾಗ ಅಂತೂ ಇಂತೂ ಒಂದಷ್ಟು ಹೋರಾಟಗಳ ನಡುವೆ ಅಂದರೆ ಯಾವುದನ್ನು ಹಾಕ್ಸೋದು ಏನು ಅಂತೇಳಿ ಡಿಸೈಡ್ ಮಾಡಿ ಅಂತೂ ಇಂತೂ ಒಂದಷ್ಟು ಸ್ಟಿಕ್ಕರ್ಸ್ಗಳನ್ನ ಹೊಸದಾಗಿ ಈ ಸಲ ಹಾಕ್ಸಿದ್ದೀನಿ. ಸೊ ಅದನ್ನು ನನಗೆ ತೋರಿಸ್ತೀನಿ. ಇಲ್ಲಿ ಫ್ರಂಟ್ ನೋಡ್ತಾ ಅಂತಂದರೆ ಈ ಥರದ್ದು ಹೀರೋದೊಂದು ಲೋಗೋ ಹಾಕ್ಸಿದ್ದೀನಿ. ಅದಾದಮೇಲೆ ಎರಡೂ ಸೈಡ್ಗೆ ನಾನು ಕಿತ್ತಡಿ ಕಿರಣ್ ಅಂಥೇಳಿ ಒಂದು ಸ್ಟಿಕ್ಕರ್ಸ್ನ ಹಾಕ್ಸಿದ್ದೀನಿ. ಮತ್ತು ಮಾಮೂಲಿ ನಮ್ಮ KKFM ಇರೋದು ಹಂಗೆ ಇದೆ. ಬಟ್ಟು ಒಂದು ಗೌರವ ಕೊಟ್ಟು ನಾನು ಓದ್ತಾ ಇರೋ ಶಿಕ್ಷಣಕ್ಕೆ ಬೆಲೆ ಕೊಟ್ಟು ಒಂದು ಸ್ಟಿಕ್ಕರ್ನ ಕೂಡ ನಾನು ಮಾಮೂಲಿ ನಮ್ಮ ವಕೀಲ ವೃತ್ತಿದು ಸ್ಟಿಕ್ಕರ್ನ ಕೂಡ ಹಾಕ್ಸಿದ್ದೀನಿ ಆಯಿತಾ. ಅದಾದಮೇಲೆ ಈ ಕಡೆಗೆ ಬಂತು ಅಂತಂದರೆ ಇಲ್ಲಿ ಅಪ್ಪು ಬಸ್ ಒಂದು ಫೋಟೋ ಹಾಕ್ಸಿದ್ದೆ, ಬಟ್ ಅದು ರ್ಯಾಪ್ ಕಿತ್ತೋಯ್ತು. ಸೊ ಹಂಗಾಗಿ ಅದನ್ನು ತೆಗೆಸ್ಬಿಟ್ಟು ಸೊ ನಾಳೆಗೆ ಇದಕ್ಕೆ PPF ಮಾಡಿಸ್ತೀನಿ. ಸೊ ಹಂಗಾಗಿ ಇದೊಂದೇ ಕ್ಲೀನಾಗಿ ಚೆನ್ನಾಗಿ ಕವರ್ ಆಗಲಿ ಅಂತ. ಅದಾದಮೇಲೆ 84 ನನ್ನ ಲಕ್ಕಿ ನಂಬರು. ಅದಾದಮೇಲೆ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲು ಮತ್ತು ಒಂದು ಲೈಟಾಗಿ ಒಂದು ಸ್ಟಿಕ್ಕರಿಂಗ್ ಮಾಡಿಸಿ ಸೊ ಇಷ್ಟು ಕೆಲಸನ ಮಾಡಿಸಿದ್ದೀವಿ. ಸೊ ನಮ್ಮ ಸ್ಟಿಕ್ಕರ್ಸ್ನೆಲ್ಲ ಡಿಸೈನ್ ಮಾಡಿದವರು ನಮ್ಮ ಸತೀಶ್ ಬ್ರೋ ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಹೇಳ್ಬಿಡಿ, ಯಾಕೆಂದರೆ ಬರೋರು ಯಾವ್ದು ಎಲ್ಲಿದೆ? ಇಲ್ಲಿದೆ ಅಲ್ವಾ, ಕರೆಕ್ಟು. ಸೊ ನೀವೇನಾದರೂ ಇನ್ ಕೇಸ್ ಈ ಸ್ಟಿಕ್ಕರ್ ಶಾಪಲ್ಲಿ ಬಂದು ಸ್ಟಿಕ್ಕರ್ ಹಾಕ್ಸ್ಬೇಕು ಅಂತ ಅನ್ಸಿದ್ರೆ ಇನ್ಸ್ಟಾಗ್ರಾಮ್ ನೋಡಿ, ಸ್ಟಿಕ್ಕರ್ ಶಾಪ್ 19 ಅಂತ ಹೇಳಿದೆ ಅವ್ರ ಹ್ಯಾಂಡಲ್ಲು. ಬಟ್ ಆದರೆ ಅವ್ರು ಬರೋಕ್ಕಿಂತ ಮುಂಚೆ ಫಸ್ಟೇ ಅಪಾಯಿಂಟ್ಮೆಂಟ್ ತಗೊಬೇಕಲ್ವಾ. ಅಂದರೆ ಫೋನ್ ಮಾಡಿ ಸುಮ್ಮನೆ ಬಂದು ವೆಯ್ಟ್ ಮಾಡೋಕ್ಕಿಂತ ದೂರದಿಂದ ಬಂದು ನಂಬರು ಅದರಲ್ಲೇ ಅಲ್ಲೇ ಇದೆ ಅಲ್ಲ, ಇನ್ಸ್ಟಾಗ್ರಾಮಲ್ಲಿ ನಂಬರು ಇದೆ. ಓಕೆ ಬ್ರೋ, ಥ್ಯಾಂಕ್ ಯು. ಸ್ಟಿಕ್ಕರ್ ಶಾಪಲ್ಲಿ ಕೆಲಸ ಮುಗೀತು. ಸರಿ ಬ್ರೋ, ಬಾಯ್. ಹೊರಡೋದ ಇವಾಗ. ಈಗ ಹೋಗ್ಬಿಟ್ಟು ಗಾಡಿ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಕೊಡ್ತಾ ಇದೆ. ಸೊ ಅದನ್ನು ಹೋಗಿ ರೆಡಿ ಮಾಡಿಸ್ಕೊಳ್ಬೇಕು. ನನ್ನಿಂದಂತೂ ಒತ್ತಕ್ಕಾಗಲ್ಲ. ಎಪಿಕ್ ಅವರು ಭಾರಿ ಸಾಹಸ ಪಡ್ತಾ ಇದ್ದಾರೆ. ಯಾವುದು? ವಾ, ಥ್ಯಾಂಕ್ ಯು. ಜಸ್ಟ್ ಮಿಸ್ಸು, ಪವರ್ ಬ್ಯಾಂಕ್ ಬಿಟ್ಬಿಡ್ತಿದ್ದೆ. ಹಂಗೆ ಇರಿ. ರೈಟು ಲೆಫ್ಟು ಗೊತ್ತಾ? ರೈಟು ಲೆಫ್ಟು ಮ್ಯಾಪು ಬೇಡವಾ? ಹಾಂ. ಸೊ ನೋಡಿ, ದಯವೇ ಧರ್ಮದ ಮೂಲವಯ್ಯ ಆಯಿತಾ. ಯಾರು ಧರ್ಮದ ಹೆಸರಲ್ಲಿ ಹೊಡೆದಾಡಬಾರ್ದು ಅಂತ ನಾನು ಬರ್ಸಿರೋದು. ಸೊ ಈಗ ಸೀದಾ ನಾವು ಎಕ್ಸ್ಮೋಟೋ ಝೋನ್ಗೆ ಹೋಗೋದಾ? XMZ ಅಲ್ವಾ ಅದು? XMZ ಎಕ್ಸ್ಮೋಟೋ ಅದೇ ಗೂಗಲಲ್ಲಿ ಹೊಡೆದ್ರೆ ಎಕ್ಸ್ಮೋಟೋ ಅಂತ ಹೊಡೆದ್ರು ಬರುತ್ತೆ. ಸೊ ಈಗ ಸೀದಾ ಅಲ್ಲಿಗೆ ಹೋಗಿ ಗಾಡಿನ ಒಂದು ಸ್ವಲ್ಪ ಕೆಲಸ ಮಾಡಿಸ್ಕೊಂಡು ಅಲ್ಲಿಂದ ಮನೆಗೆ ಹೋಗೋದು. ಬೆಂಗಳೂರಿನ ಟ್ರಾಫಿಕ್ಕಲ್ಲಿ ನಾವು ಸಿಗಾಕೊಂಡು ಒದ್ದಾಡ್ತಾ ಇದ್ದೀವಿ ಈಗ. ಆದರೆ ಭರ್ಜರಿಯಾಗಿದೆ ಗಾಡಿ ಓಡ್ಸೋಕ್ಕೆ ಇವಾಗ. ಆ ಫೀಲಿಂಗೇ ಬೇರೆ. ರಾಜರತ್ನನೇ. ಇಲ್ಲೇನೋ ಫಂಕ್ಷನ್ ಏನೋ ನಡೀತಾ ಇದೆ. ಅಪ್ಪು ಬಾಸ್ ಅವರ ಹಾಡನ್ನು ಹಾಕಿದ್ದಾರೆ ಮೈಕ್ ಸೆಟ್ಟಲ್ಲಿ. ಏನೋ ಕನ್ನಡ ಹಬ್ಬ. ಓ ಸೂಪರ್. ಓ ಮಧುರಮ್ಮ ದೇವಿ ಮತ್ತು ಅಣ್ಣಮ್ಮ ದೇವಿ, ಅದ್ರ ಜೊತೆ ಕನ್ನಡ ರಾಜ್ಯೋತ್ಸವ. ಸೂಪರ್. ದೇವ್ರ ಜೊತೆಗೆ ಕನ್ನಡಮ್ಮನನ್ನು ಕೂಡ ಪೂಜೆ ಮಾಡ್ತಾ ಇರೋ ಈ ಜನ. ನಗರ ದೇವತೆ ಶ್ರೀ ಅಣ್ಣಮ್ಮ ದೇವಿಯ
ಇದು ಹಿಂಸೆ ಈಗ. ನೋಡಿದ್ರಲ್ಲ, ಇದಿಷ್ಟು ಜರ್ನಿ. ಇವತ್ತು ನನ್ನ ಗಾಡಿನ ರೆಡಿ ಮಾಡಿಸಿದ್ದು, ಮತ್ತು ಅಲ್ಲಿಂದ ಸಾಯಿ ಸೆಂಟ್ರಿಗೆ ಹೋಗಿದ್ದು, ಅಲ್ಲಿಂದ ಸಾಯಿ ಮೋಟಾರ್ಸ್ಗೆ ಹೋಗಿದ್ದು, ಮತ್ತು ಅಲ್ಲಿಂದ ಬಂದು ಸ್ಟಿಕ್ಕರ್ ಶಾಪಲ್ಲಿ ಸ್ಟಿಕ್ಕರ್ ಹಾಕ್ಸಿದ್ದು. ಅಂದರೆ ಬೆಂಗಳೂರಲ್ಲಿ ಏನನ್ಸುತ್ತೆ ಅಂತಂದರೆ ನನಗೆ, ಹೌದು ತುಂಬ ಫೆಸಿಲಿಟೀಸ್ಗಳಿದ್ದಾವೆ, ಆದರೆ ಆ ಜನ ದಟ್ಟಣೆ ಇದೆಯಲ್ಲ, ಅದರಿಂದಾಗಿ ನಾವು ಎಷ್ಟೇ ಸ್ಪೀಡಲ್ಲಿದ್ದರೂ, ನಾವು ಏನೇ ಕೆಲಸ ಮಾಡಿದ್ರು ನಾವು ಅಂದ್ಕೊಳ್ಳೋ ಟಾರ್ಗೆಟ್ನ ರೀಚ್ ಮಾಡೋಕ್ಕಾಗದೇ ಇಲ್ಲ. ರೋಡಲ್ಲಿ ಟ್ರಾಫಿಕಲ್ಲೇ ಒಂದಷ್ಟು ಟೈಮ್ ಕಳೆದೋಗ್ಬಿಡುತ್ತೆ. ನಮಗೆಲ್ಲ ಹಳ್ಳಿಗಳಲ್ಲಿ ಯಾವುದಾದ್ರೂ ಒಂದು 3 ಕೆಲಸ 4 ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಾವು ಅಂದ್ಕೊಂಡಿದ್ದ ಟೈಮ್ಗಿಂತ ಮುಂಚೆನೇ ಒಂದೊಂದ್ಸಲ ಆಗ್ಬಿಟ್ಟಿರುತ್ತೆ. ಬಟ್ ಆದರೆ ಇಲ್ಲಿದೆಯಲ್ಲ ಬೆಂಗಳೂರು, ನಿಜ ಬದುಕು ಕಲಿಸ್ಕೊಡುತ್ತೆ. ಯಾಕೆ ಅಂತಂದರೆ ಆ ಓಡೋ ಒಂದು ಸ್ಪೀಡ್ ಇದೆ ನೋಡಿ, ಅದು ಡೇ ಬೈ ಡೇ ತುಂಬ ಜಾಸ್ತಿನೇ ಆಗ್ತಾ ಇರುತ್ತೆ ಹೊರತು ಕಮ್ಮಿ ಅಂತೂ ಆಗಲ್ಲ. ಓಕೆನಾ? ಇಷ್ಟು ಹೇಳ್ತಾ ಇವಾಗ ಟೈಮ್ ಸರಿಯಾಗಿ ಆಲ್ಮೋಸ್ಟ್ 12:30 ಆಗಿದೆ. ಈಗ ಏನಪ್ಪ ಮಾಡ್ತಾ ಇದ್ದೀನಿ ಅಂತಂದರೆ, ಈಗ ಬಂದಿದ್ದ ವೀಡಿಯೋನೇ ಕೂತ್ಕೊಂಡು ಎಡಿಟ್ ಮಾಡ್ತಾ ಇದ್ದೀನಿ. ಸೊ ಆ ಎಡಿಟ್ನ ಎಂಡಿಂಗ್ನ ನಾನು ಇವಾಗ ಮಾಡ್ತಾ ಇದ್ದೀನಿ, ಆಯಿತಾ? ಇಷ್ಟು ಹೇಳ್ತಾ, ಸೊ ಈ ವ್ಲಾಗಲ್ಲಿ ನಿಮಗೆ ಒಂದು ವ್ಯಾರಂಟಿಲಿ ಕ್ಲೈಮ್ ಹೇಗೆ ಮಾಡ್ಕೊಬೋದು ಅನ್ನೋದು ಗೊತ್ತಾಗಿರುತ್ತೆ. ಮತ್ತು ಇನ್ನೊಂದು, ನಾನು XMS ಅಲ್ಲಿ ಎಕ್ಸ್ಮೋಟೋ ಝೋನಲ್ಲಿ ಬಿಟ್ಟಿದ್ದಲ್ಲ ಗಾಡಿನ, ಅಲ್ಲಿ ರೆಡಿ ಮಾಡಿಸಿದ್ದು, ಮತ್ತು ಅಲ್ಲಿಂದ ಸೀದಾ ಬಂದ್ಬಿಟ್ಟು ಸ್ಟಿಕ್ಕರ್ ಶಾಪು. ಸೊ ಬೈಕ್ ಬಗ್ಗೆ ಒಂದಷ್ಟು ನಾಲೆಜ್ ಗೊತ್ತಾಗಿರುತ್ತೆ. ಮತ್ತು ಬೆಂಗಳೂರಲ್ಲಿ ಒಂದಷ್ಟು ಮೋಟೋ ವ್ಲಾಗ್ ಮಾಡಿದ್ದೀರಲ್ಲ, ಸೊ ಇದು ಇಷ್ಟಪಟ್ಟಿರ್ತೀರಾ ಅಂತ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಇನ್ನೊಂದು ಫೇವ್ರೇಟ್ ಶಾಪ್ಗೆ ನಾನು ಹೋಗ್ತೀನಿ ಅಂತಂದೆ, ಬಟ್ ಅದು ಹೋಗೋಕ್ಕಾಗಲಿಲ್ಲ. ಸೊ ನಾಳೆ ಅಂತಂದರೆ ಬೆಳಗ್ಗೆ ಎದ್ದು ಫೇವ್ರೇಟ್ ಶಾಪ್ಗೆ ಹೋಗ್ತೀನಿ. ಸೊ ಅಲ್ಲಿ ಏನೇನು ಅಸೆಸರೀಸನ್ನು ನಾನು ಹಾಕ್ಸ್ತೀನಿ ಅಂತ ಕೂಡ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇಷ್ಟು ಹೇಳ್ತಾ, ಚಾನಲ್ಗೆ ಯಾರು ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ, ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.